ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗನ್ನಿ ಸ್ಟಾರ್ಸ್. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಇವತ್ತು ದೀಪಾವಳಿ ಸ್ಪೆಷಲ್ ನೀರೊಟ್ಲು ಮಾಡೋದನ್ನ ನೋಡೋಣ. ನಾನಿಲ್ಲಿ 2 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ಉದ್ದಿನಬೇಳೆ ನೆನೆಸಿಟ್ಟಿದ್ದೀನಿ. ರಾತ್ರಿನೇ ನೆನೆಸಿಟ್ಟು ಬೆಳಗ್ಗೆ ಎದ್ದು ಇನ್ನೊಂದು ಸತಿ ತೊಳ್ಕೊಂಡು ಮಿಕ್ಸಿಗೆ ಹಾಕೋತಿದ್ದೀನಿ. ಮಿಕ್ಸಿಗೆ ಆದಷ್ಟು ಸ್ವಲ್ಪ ಗಟ್ಟಿಗೆ ಹಾಕ್ಕೊಳ್ಳಿ, ಆವಾಗ ನಾವು ನೀರೊಟ್ಲು ಮಾಡೋಕ್ಕೆ ಚೆನ್ನಾಗಿರುತ್ತೆ. ನೋಡಿ, ನಾನು ಇಲ್ಲಿ ಸ್ವಲ್ಪನೇ ಹಾಕ್ಕೊಂಡು ನೀರು ಕಡಿಮೆ ಹಾಕ್ಕೊಂಡು ನೋಡಿ ಈ ಥರ ಗಟ್ಟಿಗೆ ರುಬ್ಕೊಂಡಿದ್ದೀನಿ. ಇದಕ್ಕೆ ನಾನು ಸಣ್ಣಕ್ಕೆ ಹಚ್ಚಿರೋಂಥ 2 ಈರುಳ್ಳಿನ ಹಾಕ್ಕೊಳ್ತಿದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ. ಸಬ್ಬಕ್ಕಿ ಸೊಪ್ಪು ಸ್ವಲ್ಪ ಹಾಕ್ಕೋತಾ ಇದ್ದೀನಿ, 1 ಹಿಡಿ. ಹಾಗೆ ಹಸಿಮೆಣ್ಸಿನ್ಕಾಯಿ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಣ್ಣಕ್ಕೆ ಹಚ್ಕೊಂಡು ಹಾಕ್ಕೊಳ್ಳಿ. ಮತ್ತು ಶುಂಠಿ ಸ್ವಲ್ಪ ತುರಿದ್ಬಿಟ್ಟು ಹಾಕ್ಕೊಳ್ಳಿ, ಇಲ್ಲಾಂದರೆ ಹಚ್ಚಿಬಿಟ್ಟು ಹಾಕ್ಕೋಬೋದು. ಮತ್ತು ಇಲ್ಲಿ ನಾನು ತೆಂಗಿನ ಹೋಳನ್ನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ನೋಡಿ, ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಎಲ್ಲ ಒಟ್ಟಿಗೆ ಹಾಕ್ಕೊಂಡು ನೀವು ಕಲಿಸ್ಕೊಬೋದು, ಏನು ತೊಂದರೆ ಇಲ್ಲ. ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಳ್ತಿದ್ದೀನಿ, ಸ್ವಲ್ಪ ಸಾಫ್ಟಾಗಿರಲಿ ಅಂತ ಹೇಳಿಬಿಟ್ಟು. ಮತ್ತಿಲ್ಲಿ ಜೀರಿಗೆ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಜೀರಿಗೆ ನಿಮಗೆ ಫ್ಲೇವರ್ ಕೊಡುತ್ತೆ, ಹಾಗಾಗಿ ನಾನು ಜೀರಿಗೆ ಒಂದು ಸ್ವಲ್ಪ ಹಾಕ್ಕೊಂಡು ನಾನು ಕಲಸಿ ಎತ್ತಿಟ್ಕೊತಾ ಇದ್ದೀನಿ. ಪುನಃ ನಾನಿಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಸ್ವಲ್ಪನೇ ಚಿಕ್ಕ ಉಂಡೆಗಳಾಗಿ ಎಣ್ಣೆಗೆ ಬಿಟ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ನೋಡಿ ಈ ಥರ ಎಣ್ಣೆಗೆ ಹಾಕ್ಕೊಂಡು ಚೆನ್ನಾಗಿ ಕೆಂಪಗಾಗೋವರೆಗೂ ನಾವು ಎಣ್ಣೆಲೇ ಕರ್ಕೋಬೇಕಾಗತ್ತೆ. ನೀವೆಲ್ಲ ಹಬ್ಬದ ದಿವಸ ನೀರೊಟ್ಲು ಮಾಡ್ತೀರಾ ಇಲ್ವಾ ಅಂತ ಕಮೆಂಟ್ ಮಾಡಿ. ನಮ್ಮ ಮನೆಯಲ್ಲಂತೂ ನಾವು ದೀಪಾವಳಿ ಹಬ್ಬದ ದಿವಸ ನೀರೊಟ್ಲು ಕಂಪಲ್ಸರಿಯಾಗಿ ಮಾಡ್ತೀವಿ. ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ನಾನಿಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ತೆಂಗಿನ ಹೋಳು ಮತ್ತು ಸಬ್ಬಕ್ಕಿ ಸೊಪ್ಪೆಲ್ಲ ಹಾಕ್ಕೊಂಡಿದ್ದೀನಿ. ಆಪ್ಷನಲ್ ಅದು, ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಬರೀ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಇಷ್ಟು ಹಾಕ್ಕೊಂಡು ಕೂಡ ಮಾಡ್ಕೋತಾರೆ. ನೋಡಿ ಬಿಟ್ಕೊತಿದೆ. ಈಗ ಸ್ವಲ್ಪ ಜಾಲರದಲ್ಲಿ ಚೂರು ಅಂಟ್ಕೊಂಡಿರುತ್ತೆ, ಅದನ್ನು ಈ ಥರ ಲೈಟಾಗಿ ಟಚ್ ಮಾಡಿದ್ರೆ ಅದು ಮೇಲೆ ಬಂದುಬಿಡುತ್ತೆ. ಕೆಂಪಗಾಗೋವರೆಗೂ ಚೆನ್ನಾಗಿ ನಾವು ಎಣ್ಣೆಲೇ ಕರ್ಕೋಬೇಕಾಗುತ್ತೆ. ಹಬ್ಬದ ದಿನಗಳಲ್ಲಿ ವಡೆ ಮತ್ತು ಬೋಂಡ ಮಾಡೋದೆಲ್ಲ ಕಾಮನು, ಆದರೆ ದೀಪಾವಳಿಗೆ ಮಾತ್ರ ನೀರೊಟ್ಲು ಮಾಡೋದು ಇದೊಂಥರ ಸಾಂಪ್ರದಾಯಿಕ ಅಡುಗೆ ಥರ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ಇವಾಗ ನೋಡ್ಬೋದು ನೀವು, ಎಲ್ಲನೂ ಎಣ್ಣೆಯಿಂದ ಬಿಟ್ಟು ಎಲ್ಲನೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ತಿದೆ. ಇವಾಗ ನಾನು ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೋತೀನಿ. ನೋಡಿ, ಇವಾಗ ಕಂಪ್ಲೀಟ್ ಕ್ರಿಸ್ಪಿಯಾಗಿದೆ. ಬೇಕಂದರೆ ಸ್ವಲ್ಪ ಕ್ರಿಸ್ಪಿ ಮಾಡ್ಕೊಂಡು ತಿನ್ಕೋಬೋದು, ಬಟ್ ಈ ಥರ ಕ್ರಿಸ್ಪಿಯಾಗಿದ್ದರೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೂ ಅಂತ ನಾನಿಲ್ಲಿ ತುಂಬ ಕ್ರಿಸ್ಪಿಯಾಗಿ ಮಾಡ್ಕೊಂಡಿದ್ದೀನಿ. ನೀವು ಟ್ರೈ ಮಾಡಿ, ಅಡುಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಬಂದಿತ್ತು ನಮ್ಮ ಮನೆ ನೀರೊಟ್ಲು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಸೂನ್.